ಹೆಲೋ ನಮಸ್ಕಾರ. ನಾನಿವತ್ತು ನಿಮಗೆ ಸ್ಟೀಮ್ ಅಯನ್ ಬಾಕ್ಸ್ನ ಹೇಗೆ ಯೂಸ್ ಮಾಡೋದು ಅನ್ನೋದ್ರ ಬಗ್ಗೆ ಡೀಟೇಲಿಂಗ್ ಆಗಿ ಹೇಳ್ಕೊಡ್ತೀನಿ. ಫಸ್ಟ್ ಥಿಂಗ್ ನಾವು ನೋಡ್ಕೊಬೇಕಾಗಿರೋದು, ನಿಮಗೆ ಇಲ್ಲಿ ಪೈಪಿಂದ ವಾಟರ್ ಬರುತ್ತೆ. ಸೊ ನೋಡಿ, ಆ ರೀತಿಯಾದ ಬಾಕ್ಸ್ ಇರುತ್ತೆ ಮೇಲ್ಗಡೆ. ಸೊ ಅದರಲ್ಲಿ ವಾಟರ್ ಲೆವೆಲ್ ಮಿನಿಮಮ್ ಇಲ್ಲಿ ತನಕ ಇರಲೇಬೇಕಾಗುತ್ತೆ. ನೀವು ಮ್ಯಾಕ್ಸಿಮಮ್ ಇಲ್ಲಿ ತನಕನೂ ವಾಟರ್ ಲೆವೆಲ್ನ ಇಟ್ಕೋಬೇಕು. ಈ ಒಂದು ಏನಿದೆ ವಾಟರ್ ನಾವು ಫಿಲ್ ಮಾಡುವಂಥದ್ದು, ಅದು ಯಾವಾಗಲೂ ಟಾಪ್ ಪೊಸಿಷನಲ್ಲಿ ಇರಬೇಕು. ಬಿಕಾಸ್ ಈ ಪೈಪಿಂದ ಅದು ಈ ರೀತಿಯಾಗಿ ವಾಟರ್ ನಮಗೆ ಕನೆಕ್ಟ್ ಇದಕ್ಕೆ ಸ್ಟೀಮ್ಗೆ ನಮಗೆ ಇಲ್ಲಿ ಕನೆಕ್ಟ್ ಆಗುತ್ತೆ. ಅದಕ್ಕೋಸ್ಕರ ಸೊ ಇಲ್ಲಿ ಸ್ಟೀಮ್ನ ಪ್ರೆಸ್ ಮಾಡೋದಕ್ಕೋಸ್ಕರ ಇಲ್ಲೊಂದು ಬಟನ್ ಇದೆ. ಸೊ ನೀವು ನೋಡ್ಬೋದು, ಹೀಗೆ ಈ ಬಟನ್ನ ಪ್ರೆಸ್ ಮಾಡಿದರೆ ಸ್ಟೀಮ್ ಬರುತ್ತೆ. ಇಲ್ಲಿ ಸ್ವಿಚ್ ಇದೆ, ಆನ್ ಆ್ಯಂಡ್ ಆಫ್ ಬಟನ್. ಇದು ಫಸ್ಟ್ ಥಿಂಗ್. ನಾವು ಅಲ್ಲಿ ಮೇನ್ ಸ್ವಿಚ್ ಆನ್ ಮಾಡಿ ಆದಮೇಲೆ ಅಯನ್ ಬಾಕ್ಸಲ್ಲಿ ಈ ಸ್ವಿಚ್ಚನ್ನು ಆನ್ ಮಾಡಬೇಕು. ಈ ಸ್ವಿಚ್ ಆನ್ ಆದಮೇಲೆ ಫಸ್ಟ್ ಥಿಂಗ್ ಅಡ್ಜಸ್ಟ್ ಮಾಡಬೇಕು. ನಾವು ಯಾವ ಪೀಸ್ ಆಫ್ ಫ್ಯಾಬ್ರಿಕ್ಸ್ನ ತಗೋತೀವಿ, ಮಟೀರಿಯಲ್ ಯಾವುದು ಅನ್ನೋದು, ಫಾರ್ ಎಕ್ಸಾಂಪಲ್ ಕಾಟನ್, ಸಿಲ್ಕ್, ಆ ರೀತಿಯಾಗಿ ಅದನ್ನು ಫಸ್ಟ್ ಐಡೆಂಟಿಫೈ ಮಾಡಿ ಅದ್ರ ಪ್ರಕಾರ ಇಲ್ಲಿ ಹೀಟ್ ಸೆಟ್ಟಿಂಗ್ ಮಾಡಬೇಕಾಗತ್ತೆ. ಸೊ ಈ ಹೀಟ್ ಸೆಟ್ಟಿಂಗಲ್ಲಿ ನಾವು ಯೂಶಲಿ ಲೈನಿಂಗಿಗೆ, ಕಾಟನ್ ಲೈನಿಂಗಿಗೆಲ್ಲ ಹಾಕಬೇಕಂದ್ರೆ 2-3 ಇದ್ದರೆ ಸಾಕಾಗುತ್ತೆ. ಡೆನಿಮು ಎಲ್ಲ ಮಾಡ್ತಾ ಇದ್ದೀವಿ, ತುಂಬ ಜಾಸ್ತಿ ತಿಕ್ಕಿರುವಂಥ ಫ್ಯಾಬ್ರಿಕ್ಸ್ ಮಾಡ್ತಿದ್ದೀವಿ ಅಂದಾಗ 4-5 ತನಕ ಇಟ್ಕೊಬೋದು. ಇಲ್ಲ ಅಂದರೆ 3-2 ಅಲ್ಲಿ ಇಟ್ಕೊಂಡು ಮಾಡ್ಬೋದು. ತುಂಬ ಇರುವಂಥ ಫ್ಯಾಬ್ರಿಕ್ಸ್ಗಳು ಮಾಡಬೇಕು ಅಂದಾಗ 1 ಕೂಡ ಇಟ್ಕೊಬೋದು. ಸೊ ಇದು ನಂಬರ್ ಇನ್ಕ್ರೀಸ್ ಮಾಡ್ದಂಗೆ ಹೀಟ್ ನಿಮಗೆ ಜಾಸ್ತಿ ಆಗುತ್ತೆ ಅಯನ್ ಬಾಕ್ಸಲ್ಲಿ. ಹಾಗೆ ಇದರಲ್ಲಿ ಒಂದು ಪ್ಲೇಟ್ ಬರುತ್ತೆ ನೋಡಿ, ಹೀಗೆ. ಸೊ ಈ ಪ್ಲೇಟ್ನ ಯೂಸ್ ಮಾಡಲೇಬೇಕು. ಇದು ಈ ರೀತಿಯಾಗಿ ತೆಗೆದು ಹಾಕ್ಬೋದು. ಈ ಸ್ಪ್ರಿಂಗನ್ನು ಲೂಸ್ ಮಾಡಿ ಟೈಟ್ ಲೂಸ್ ಮಾಡ್ಬೋದು. ಅವಾಗ ನಾವು ಇದನ್ನು ಚೇಂಜ್ ಮಾಡ್ತಾ ಇರಬೇಕಾಗತ್ತೆ. ಅಯನ್ ಬಾಕ್ಸ್ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಈ ಪ್ಲೇಟಿಗೆ ಏನಾದ್ರೂ ಡರ್ಟಿ ಆದರೆ ಈ ಪ್ಲೇಟು, ನಾವು ಈ ಪ್ಲೇಟ್ನಷ್ಟೇ ಚೇಂಜ್ ಮಾಡಿಕೊಂಡ್ರೆ ಸಾಕು. ಹಾಗೆ ಮೇನ್ ಥಿಂಗ್, ಇದರಲ್ಲಿ ನಾವು ಅಯನ್ ಬಾಕ್ಸ್ನ ಯಾವಾಗಲೂ ಕೂಡ ಕೆಳಗಡೆ ಇಟ್ಕೋಬಾರ್ದು, ಹಾಗೆ ಈ ರೀತಿ ಕೂಡ ಇಡಬಾರ್ದು. ಸೊ ಇದು ತುಂಬ ರಾಂಗ್. ಯೂಸ್ ಮಾಡುವಾಗ ಈ ರೀತಿಯಾಗಿ ಇಟ್ಕೊಳ್ಳೇಬಾರ್ದು. ನೀವು ಅಯನ್ ಬಾಕ್ಸ್ನ ಇಟ್ಕೋಬೇಕು ಅಂದರೆ ಈ ರೀತಿಯಾದ ಪ್ಲೇಟ್ ಸಿಗುತ್ತೆ. ಈ ಪ್ಲೇಟ್ ಮೇಲೇ ಈ ರೀತಿಯಾಗಿ ಪ್ಲೇಸ್ ಮಾಡಬೇಕು. ನೀವು ಇದು ಆನ್ ಇಟ್ಟರು ಪರವಾಗಿಲ್ಲ, 1 ಡೇ ಕೂಡ ಆನ್ ಇಟ್ಟರು ಕೂಡ ಅದು ಏನು ಪ್ರಾಬ್ಲಮ್ ಆಗಲ್ಲ. ಅಯನ್ ಬಾಕ್ಸಿಗೂ ಕೂಡ ಏನು ಪ್ರಾಬ್ಲಮ್ ಆಗಲ್ಲ. ಬಟ್ ಆದರೆ ಇಲ್ಲಿ ಈ ಪ್ಲೇಟ್ ಮೇಲೇ ಇಡಬೇಕಾಗಿರೋದು ಮೇಜರ್ ಥಿಂಗ್. ನಾವು ಯೂಶ್ವಲಿ ಮನೇಲಿ ಯೂಸ್ ಮಾಡುವಾಗ ಹೀಗೆ ಇಡ್ತೀವಿ, ಆ ಥರ ಅಯನ್ ಬಾಕ್ಸ್ನ ಯಾವುದೇ ಕಾರಣಕ್ಕೂ ಇಡಬಾರ್ದು. ಈ ರೀತಿಯಾಗಿ ಇಟ್ಕೋಬೇಕು. ಇವಾಗ ನಾನು ಆನ್ ಮಾಡಿದ್ದೀನಿ. ಇದರಲ್ಲಿ ಇಲ್ಲಿ ಸ್ಟೀಮ್ ಪ್ರೆಸ್ ಮಾಡಿದರೆ ಈ ರೀತಿಯಾಗಿ ಸ್ಟೀಮ್ ನೋಡಿ, ಈ ರೀತಿಯಾಗಿ ಸ್ಟೀಮ್ ಬರುತ್ತೆ ಹೊರಗೆ. ನಾನು ಇವಾಗ ಹೇಗೆ ಯೂಸ್ ಮಾಡೋದು, ಹೇಗೆ ಅಯನ್ ಮಾಡೋದು ಅನ್ನೋದು ಲೈನಿಂಗ್ ಮೇಲೆ ತೋರಿಸ್ಕೊಡ್ತೀನಿ. ಸೊ ಲೈನಿಂಗ್ ಫ್ಯಾಬ್ರಿಕ್ನ ನಾನು 2 ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಸಿಂಗಲ್ ಫೋಲ್ಡಲ್ಲೂ ಕೂಡ ಹಾಕೋಬೋದು, ಅಥವಾ ಡಬಲ್ ಫೋಲ್ಡಲ್ಲೂ ಹಾಕ್ಬೋದು, ಇಲ್ಲ ಸಿಂಗಲ್ ಲೇಯರಲ್ಲೂ ಕೂಡ ನಾವು ಇದನ್ನು ಹಾಕೊಬೋದು. ಈ ರೀತಿಯಾಗಿ ನಾನು ಇದನ್ನು ಪ್ರೆಸ್ ಮಾಡ್ತಾ ಇದ್ದೀನಿ ನೋಡಿ, ಹೀಗೆ. ಡೈರೆಕ್ಷನ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಇದನ್ನು ನಾವು ಹೀಗೆ ಒಂದೇ ಡೈರೆಕ್ಷನಲ್ಲಿ ನಾವು ಪ್ರೆಸ್ ಮಾಡ್ತಾ ಹೋಗಬೇಕು. ಮತ್ತು ಜಾಸ್ತಿ ಸ್ಪೀಡಾಗಿ ಕೂಡ ಮಾಡಬಾರ್ದು. ಈ ರೀತಿಯಾಗಿ ಮಾಡಿದಾಗ ತುಂಬ ರಿಂಕಲ್ಸ್ ಇದೆ ಅನ್ನೋ ಪ್ಲೇಸಲ್ಲಿ ನಾವಿಲ್ಲಿ ಈ ಸ್ಟೀಮ್ ಸಿಮ್ ಏನಿದೆ ಇದನ್ನು ಜಸ್ಟ್ ಪ್ರೆಸ್ ಮಾಡಿದರೆ ಈ ರೀತಿಯಾಗಿ ಪ್ರೆಸ್ಸಿಂಗ್ ಆಗುತ್ತೆ. ಸೊ ನಾವು ಯಾವುದೇ ಕ್ಲಾತನ್ನು ಬಿಫೋರ್ ಕಟ್ಟಿಂಗ್ ರೈಟ್ ಸೈಡ್ ಆ್ಯಂಡ್ ರಾಂಗ್ ಸೈಡ್ ಎರಡೂ ಕಡೆಯಲ್ಲಿ ಕೂಡ 2 ಟೈಮ್ಸ್ ನಾವು ಇದನ್ನು ಪ್ರೆಸ್ ಮಾಡ್ಕೊಳ್ಳೇಬೇಕಾಗುತ್ತೆ. ಈ ರೀತಿಯಾಗಿ ನಾವು ಇದನ್ನು ಅಯನ್ ಮಾಡ್ಕೋಬೇಕಾಗುತ್ತೆ. ಸೊ ನಮಗೆ ವಿದೌಟ್ ರಿಂಕಲ್ಸ್ ಈಗ ಲೈನಿಂಗ್ ಕ್ಲಾತ್ ಅನ್ನುವಂಥದ್ದು ನೋಡಿ ಇಷ್ಟು ನೀಟಾಗಿ ರೆಡಿ ಆಗಿದೆ. ಅದೇ ರೀತಿ ನಾನು ಇನ್ನೊಂದು ಕಡೆ ಕೂಡ ಪ್ರೆಸ್ ಮಾಡ್ಕೋತೀನಿ ಹೀಗೆ. ಸೊ ಇದನ್ನು ಇಡಬೇಕಾದ್ರೂ ಕೂಡ ಜಾಗ್ರತೆಯಲ್ಲಿ ನೀಟಾಗಿ ಈ ರೀತಿಯಾಗಿ ಇಡಿ. ಇಲ್ಲಿ ಈ ಪೈಪನ್ನು ಯಾವುದೇ ಕಾರಣಕ್ಕೂ ಅಯನ್ ಬಾಕ್ಸ್ ಅಡಿಯಲ್ಲಿ ಹಾಕಿ ಇಡಬೇಡಿ. ಸೊ ನಿಮ್ಮ ಅಯನ್ ಬಾಕ್ಸ್ ಅನ್ನೋಂಥದ್ದು ಹಾಳಾಗುತ್ತೆ, ಪೈಪ್ ಹೋಗುತ್ತೆ, ಆಮೇಲೆ ಮತ್ತೆ ಪದೇ ನೀವು ಚೇಂಜ್ ಮಾಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಈ ರೀತಿಯಾಗಿ ನೀವು ಅಯನ್ ಬಾಕ್ಸ್ನ ಯೂಸ್ ಮಾಡಿ.